ಆತ್ಮೀಯರೇ, ನಾನು ಮಾರುತಿ ಬಡಿಗೇರ್ ಮಾತಾಡ್ತಿದ್ದೀನಿ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಹಲವಾರು ಸಂಘಟನೆಗಳು ತಮ್ಮದೇ ಆದ ಒಂದು ಕೆಲಸವನ್ನು ಸಂಘಟನೆ ಮಾಡ್ತಾ ಇದ್ದೇವೆ ನಮ್ಮ ಸಮುದಾಯದಲ್ಲಿ. ವಿಶೇಷವಾಗಿ ನಾನು ಇವತ್ತು ಯಾಕೆ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಧಾರವಾಡದ ಏನು ವಿಶ್ವಕರ್ಮ ಸಮುದಾಯದ ಈ ಕನ್ನಡ ಸೋಮು ಅವರ ಸಂಘಟನೆಯಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರುವಂಥ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ಅವರು ಇವತ್ತು ಒಂದು ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಬರುವ ನವೆಂಬರ್ ಡಿಸೆಂಬರ್ನಲ್ಲಿ ಧಾರವಾಡದಲ್ಲಿ ಪ್ರಪ್ರಥಮ ವಿಶ್ವಕರ್ಮ ಮಹಿಳಾ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅವರಿಗೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗ್ತದೆ. ಯಾಕಂದರೆ ಹೆಣ್ಮಕ್ಳೇ ಮುಂದೆ ಬರೋದು ಭಾಳ ಕಷ್ಟ ಇದೆ ಈ ಕಾಲದಲ್ಲಿ. ವಿಶೇಷವಾಗಿ ಲಕ್ಷ್ಮಿ ಮೂಲತಃ ಅವರು ವಕೀಲರಾಗಿದ್ದು ಜೊತೆಗೆ ಸಮಾಜ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ರಾಜಕೀಯವಾಗಿ ಸಹ ಧಾರವಾಡದಲ್ಲಿ ಸಾಕಷ್ಟು ಜನರ ಜೊತೆ ಗುರುತಿಸಿಕೊಂಡಿದ್ದಾರೆ. ಆ ಎಮ್ಮನ ಜೊತೆ ನಾವು ನೀವೆಲ್ಲರೂ ಸೇರಿ ಬೆಂಬಲಿಸೋಣ. ಒಂದು ಒಳ್ಳೆಯ ಕಾರ್ಯಕ್ರಮ ಆಗಲಿ. ಆ ಕಾರ್ಯಕ್ರಮದ ಯಶಸ್ವಿಗೆ ಬರೀ ಮಹಿಳೆಯರು ಒಂದೇ ಅಲ್ಲ, ನಾವು ಸಹ ಅವರಿಗೆ ಸಹಕಾರ ಮಾಡೋದು ನಮ್ಮೆಲ್ಲರ ಧರ್ಮ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಡ ಸೋಮ ಅವರು ಸಹ ಆ ಎಮ್ಮನಿಗೆ ಬೆಂಬಲ ನೀಡುತ್ತಿದ್ದಾರೆ. ವಿಶೇಷವಾಗಿ ಇದೊಂದು ವಿಶೇಷ ಕಾರ್ಯಕ್ರಮ. ಇದಕ್ಕೆ ನಮ್ಮ ಬೆಳಗಾವಿಯ ವೈಶಾಲಿ ಸುತಾರ್ ಮೇಡಮ್ ಇರ್ಬೋದು, ನಮ್ಮ ಮಂಗಳೂರಿನ ಉಮೇಶ್ ಗುರೂಜಿ ಅವರ ಧರ್ಮಪತ್ನಿ ಆಶಾ ಮೇಡಮ್ ಅವರು ಇರ್ಬೋದು, ನಮ್ಮ ಪವಿತ್ರ ಆಚಾರ್ಯ ಅವರು ಇರ್ಬೋದು. ಇವತ್ತು ಸಾಕಷ್ಟು ಜನ ಕರ್ನಾಟಕದಲ್ಲಿ ಹೆಣ್ಮಕ್ಳು ಮುಂದೆ ಬರಬೇಕಾಗಿದೆ. ಒಂದು ಒಳ್ಳೆ ಕಾರ್ಯಕ್ರಮ ಅವರು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಇಂಥ ಜಾಗೃತಿ ಸಮಾವೇಶಗಳಾಗಬೇಕು. ಯಾಕಂದರೆ ಬರುವ ಮುಂದಿನ ಚುನಾವಣೆಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತೆ 50% ಹೆಣ್ಮಕ್ಳೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳು ಚುನಾವಣೆಗಳಲ್ಲಿ ಭಾಗವಹಿಸಿ ಸ್ಪರ್ಧೆ ಮಾಡ್ಬೇಕನ್ನೋದೇ ಈ ಒಂದು ಸಮಾವೇಶದ ಉದ್ದೇಶ ಆಗಬೇಕು. ದಯಮಾಡಿ ಎಲ್ಲರೂ ಲಕ್ಷ್ಮೀ ಮೇಡಮ್ಗೆ ನೀವೆಲ್ಲರೂ ಬೆಂಬಲ ಕೊಡ್ಬೇಕಂತ ನಾನು ಇದೊಂದು ಸಲ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ನಾನು ಮಾರುತಿ ಬಡಿಗೇರ್, ರಾಯಚೂರು.